ನೋಡಿ ಫ್ರೆಂಡ್ಸ್, ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನೀವು ಬೇಕಂದರೆ ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ನೀವು ನೀಟಾಗಿ ಸೆಕ್ಯೂರ್ ಮಾಡ್ಕೋಬೋದು. ಇಲ್ಲಾಂದರೆ ಸಿಂಗಲ್ ಟೈಮೇ ಲಾಕ್ ಮಾಡ್ಕೊಂಡು ಬೇಕಂದ್ರೂ ಕಂಟಿನ್ಯೂ ಮಾಡ್ಕೋಬೋದು. ನಾನು ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ಈಗ ನಾನು 1 2 3 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಅದು ನೀಟಾಗಿ ನಾವು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದ್ರಿಂದ ಸ್ಟ್ರೈಟ್ ಆಗಿರುತ್ತೆ. ಇಲ್ಲಾಂದರೆ ಸೀರೆ ಸುಕ್ಕಾಗೋದು ಆ ರೀತಿ ಎಲ್ಲ ಆಗತ್ತೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ನಾನು ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕಿದ್ದಾದಮೇಲೆ ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ನಾನು ಅಗೇನ್ 3 ಚೈನ್ಸನ್ನು ಹಾಕ್ಕೊಳ್ತೇನೆ. 1 2 3 ಚೈನ್ಸನ್ನು ಹಾಕ್ಕೊಂಡು ಅದನ್ನು ಸಹ ನಾನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಈ 3 ಚೈನ್ಸ್ ಗ್ಯಾಪ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿಂದ ಆರ್ಚನ್ನು ಅರ್ಧ ಆರ್ಚು ಫಸ್ಟ್ ಸ್ಟೆಪ್ಪಲ್ಲಿ ರೆಡಿ ಆದರೆ ಸೆಕೆಂಡ್ ಆರ್ಚ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು 3 ಚೈನ್ಸ್ ಗ್ಯಾಪ್ಗೆ ಆರ್ಚನ್ನು ಹಾಕ್ಕೋಬೇಕು. ನೋಡಿ, ಈಗ ನಾನು 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ನಾನು 4 ಚೈನ್ಸನ್ನು ಹಾಕ್ಕೊಳ್ತೇನೆ. 1 2 3 4 ಈ ರೀತಿಯಾಗಿ ನಾನು 4 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡ್ಕೊಳ್ಳಿ, ಕ್ರೋಶ ಮೇಲಿಂದ 2 ಟೈಮ್ಸ್ ಈ ರೀತಿಯಾಗಿ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಸುತ್ತಕೊಂಡು ಈ ರೀತಿಯಾಗಿ ನೋಡಿ ವಿ ಶೇಪ್ ಬರೋ ಥರ ಇಟ್ಕೊಂಡು ಅಲ್ಲಿಗೆ ನಾನು ಕ್ರೋಶನ ಸೇರಿಸ್ತಾ ಇದ್ದೀನಿ. ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡ್ಕೊಂಡು ಈ ರೀತಿಯಾಗಿ ನಾನೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಇದು ಲೆಂತಿ ಬರೋ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಇದು ಸ್ವಲ್ಪ ಲೆಂತಿಯಾಗಿ ಬರೋ ಥರ ಮಾಡ್ಕೊಳ್ಳೋಣ. ಈ 4 ಚೈನ್ಸ್ ಎಷ್ಟಿದೆಯೋ ಅಷ್ಟು, ಇಲ್ಲ ಅಂದರೆ ಅದು ಅನ್ಈಕ್ವಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಿರೋದು, ನಿಮಗೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ 4 ಚೈನ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಬರೋ ಥರ ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಳ್ತಾ ಇದ್ದೀನಿ. ಥ್ರೆಡನ್ನು ತಗೊಂಡು ಈ ರೀತಿಯಾಗಿ ನೀಟಾಗಿ ವಿ ಶೇಪ್ ಬರೋ ಥರ ಇಟ್ಕೊಂಡು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ 2 ಲೂಪ್ಸು 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ನೋಡಿ 2 ಈಕ್ವಲ್ ಆಗಿ ಬಂದವು. ಈಗ ನಾನು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದಮೇಲೆ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅದನ್ನು ಬೇಸ್ ಲೈನ್ ಆಗಿ ಮಾಡಿಕೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಬ ಸೈಜ್ ಎಲ್ಲ ಈ 2 ಚೈನ್ಸ್ ಎಷ್ಟು ಹೈಟ್ ಇದೆಯೋ ಅಷ್ಟೇ ಹೈಟಿಗೆ ನಾವು ಯೂನಿಕ್ ಆಗಿ ಯೂನಿಫಾರ್ಮ್ ಆಗಿ ಹಾಕ್ಕೊಳ್ಬೇಕು. ಆವಾಗ ಮಾತ್ರ ಇದು ಗೆಟಪ್ ಬರುತ್ತೆ, ಇಲ್ಲಾಂದರೆ ಇದು ಗೆಟಪ್ ಬರೋದಿಲ್ಲ, ನೀಟ್ ಫಿನಿಶಿಂಗ್ ಬರೋದಿಲ್ಲ. 1 2 3 ಟೋಟಲಿ ನಾವು 8 ಕಂಬನ ಈ ಏನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ವಿ ಸ್ಲ್ಯಾಂಟಿಂಗ್ ಆಗಿ ಅದಕ್ಕೆ ಹಾಕ್ಕೋಬೇಕು. 4 ಆಗಿದೆ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡ್ಕೊಂಡು ಒಂದು ಕಂಬನ ಮಾಡ್ಕೋಬೇಕು. ಇದೇ ರೀತಿ ನಾನಿಲ್ಲಿ 1 2 3 4 1 2 3 4 5 6 ಆಗಿದೆ. 8 ಕಂಬನ ಟೋಟಲಿ ನಾವು 8 ಕಂಬನ ಮಾಡ್ಕೋಬೇಕು. ಈಗ ನೋಡಿ, ನಾನು ಟೋಟಲಿ 8 ಕಂಬನ ಮಾಡ್ಕೊಂಡಿದ್ದೀನಿ. ಎಲ್ಲ ನೋಡಿ ಯೂನಿಫಾರ್ಮ್ ಆಗಿ ಯೂನಿಕ್ ಆಗಿ ಬಂದಿದೆ. ಈಗ ಏನು ಮಾಡ್ತಾ ಇದ್ದೀನಿ, ಇದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಇಡ್ತಾ ಇದ್ದೀನಿ. ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸ್ಟ್ರೈಟಾಗಿಟ್ಟು ನಾನು ಇದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಒಂದು ಆರ್ಚು ಸ್ಲ್ಯಾಂಟಿಂಗ್ ಆರ್ಚ್ ಥರ ರೆಡಿ ಆಗುತ್ತೆ. ಈಗ ಓನ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಅರ್ಧ ಆರ್ಚು ರೆಡಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಈ ಕಡೆ ಅರ್ಧ ಆರ್ಚು ಬೇರೆ ಕಲರಿಂದ ರೆಡಿ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡ್ತಾ ಹೋಗಿ. ಮತ್ತೆ ಇನ್ನೂ ಒಂದು ಟೈಮ್
ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಕುಚ್ಚುಗೋಸ್ಕರ 1 2 3 4 ನೀವು 4 ಅಥವಾ 5 ಚೈನ್ಸ್ ಎಷ್ಟು ಬೇಕೋ ಅಷ್ಟು ಕುಚ್ಚುಗೋಸ್ಕರ ಗ್ಯಾಪ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಾ ಮತ್ತೆ ಡಬಲ್ ಟೈಮ್ ಲಾಕ್, ಮತ್ತೆ ಇಲ್ಲಿ ಆರ್ಚ್ ಹಾಕೋದಕ್ಕೋಸ್ಕರ 3 ಚೈನ್ಸ್ ಗ್ಯಾಪು 1 2 3 ಕುಚ್ಚು ಹಾಕಿದ್ದಾದ್ಮೇಲೆ ನಾವು 3 ಚೈನ್ಸ್ ಗ್ಯಾಪನ್ನು ಮಾಡ್ಕೊಬೇಕು. ಮತ್ತೆ ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿದ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಈಗ 4 ಚೈನ್ಸ್ 1 2 3 4 ನೀವು ಆದಷ್ಟು ಟೈಟಾಗಿ ಅಥವಾ ಲೂಸಾಗಿ ಇದೆಷ್ಟು ಉದ್ದ ಬರುತ್ತೋ ಅಷ್ಟುದ್ದನೇ ನೆಕ್ಸ್ಟ್ ಕಂಬ ಬರೋ ಥರ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಲ್ಯಾಂಟಿಂಗಾಗಿ ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ಈ ರೀತಿಯಾಗಿ ನೋಡಿ ವಿ ಶೇಪಲ್ಲಿ ಇಟ್ಕೊಬೇಕು. ವಿ ಶೇಪಲ್ಲಿ ಇಟ್ಟು ನಾವು ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳೆದು ಈ ರೀತಿಯಾಗಿ ಲೆಂತಿಯಾಗಿ ಎಳ್ಕೊಳ್ಳಿ. ಫಸ್ಟ್ 2 ಲೂಪ್ಸ್ 1 ಮಾಡ್ಕೊಬೇಕು, ಮತ್ತೆ 2 ಲೂಪ್ಸ್ 1 ಮಾಡಿಕೊಂಡು ಮತ್ತೆ 2 ಲೂಪ್ಸ್ 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ಎರಡು ಕಡೆನೂ ಬರುತ್ತೆ. ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಂಡು 8 ಕಂಬ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ 2 ಆರ್ಚ್ಗೋಸ್ಕರ ನಾನು ಈ ರೀತಿಯಾಗಿ ಫಸ್ಟು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಕುಚ್ಚುಗೋಸ್ಕರ ಗ್ಯಾಪ್ ಮಾಡಿಕೊಂಡು ಡಬಲ್ ಟೈಮ್ ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ರೀತಿಯಾಗಿ 2 ಟೈಮ್ಸ್ ಲಾಕ್ ಮಾಡ್ಕೊಳೋದ್ರಿಂದ ಥ್ರೆಡ್ ಕಟ್ ಮಾಡಿ ನೋಡಿ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ನೋಡಿ ಫಸ್ಟ್ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಪು ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಈ ರೀತಿಯಾದ 2 mm ಸೈಜ್ ಬೀಡನ್ನು ಸಹ ತಗೊಂಡಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಡಬಲ್ ಟೈಮ್ ಲಾಕ್ ಮಾಡಿದ್ದೆ ಅಲ್ಲ ಅದ್ರ ಮಿಡಿಲ್ಗೆ ನಾನು ಸೇರಿಸಿ ಈ ಥ್ರೆಡನ್ನು ನೀಟಾಗಿ ಲಾಕ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ ಕುಚ್ಚು ಗ್ಯಾಪ್ ಬಿಟ್ಟಿದ್ನಲ್ಲ ಅಲ್ಲಿ 4 ಚೈನ್ಸ್ ಹಾಕ್ಕೊಬೇಕು. 1 2 3 4 ಚೈನ್ಸ್ ಹಾಕ್ಕೊಂಡು ಅದನ್ನು ನೋಡಿ ಈ ಡಬಲ್ ಟೈಮ್ ಏನು ಲಾಕ್ ಮಾಡಿದ್ದೆ ಅದರೊಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ಸನ್ನು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ಈಗ ಏನು ಮಾಡ್ತಿದ್ದೀನಿ ಅಂದರೆ ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ಬೇಕಂದರೆ ಇಲ್ಲಿ 2 ಲಾಕ್ ಮೇಲೇನು ಒಂದೊಂದು ಟೈಮ್ ಲಾಕ್ ಮಾಡಿಕೊಂಡ್ರು ಓಕೆ, ಇಲ್ಲಾಂದರೆ ಈ ರೀತಿಯಾಗಿ 1 ಟೈಮ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ 4 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಇಲ್ಲಿ 2 ಚೈನ್ಸ್ ಅಷ್ಟು ಆರ್ಚ್ ಇದೆ, ಇಲ್ಲಿ 3 ಚೈನ್ಸ್ ಅಷ್ಟು ಆರ್ಚ್ ಬರುತ್ತೆ. ಯಾಕೆ ಅಂತ ನಿಮಗೆ ನೆಕ್ಸ್ಟು ಗೊತ್ತಾಗುತ್ತೆ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 4 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪು ಮತ್ತು 2 ಲೂಪ್ 1 ಮಾಡಿಕೊಂಡು ಒಂದು ಕಂಬ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಈ 4 ಚೈನ್ಸ್ಗೂ ಸಹ ಈ ರೀತಿಯಾಗಿ 4 ಕಂಬನ ಯೂನಿಫಾರ್ಮ್ ಆಗಿ ಹಾಕ್ಕೊಳ್ತಾ 8 ಕಂಬನ ಯೂನಿಫಾರ್ಮ್ ಆಗಿ ಹಾಕ್ಕೊಳ್ತಾ ನಾನು ರೆಡಿ ಮಾಡ್ಕೊಳ್ತಾನೆ. 4 ಆಗಿದೆ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 4 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಒಂದು ಕಂಬ ಬರುತ್ತೆ. ಈಗ 6 ಆಗಿದೆ. ನೆಕ್ಸ್ಟು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ 4 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಈಗ 7 ಆಗಿದೆ. ಈಗ ಫೈನಲ್ ಆಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಟೋಟಲಿ ಈ ಕಡೆನೂ ಸಹ ನಾನು 8 ಕಂಬನ ಮಾಡ್ಕೊಂಡಿದ್ದ ಆದಮೇಲೆ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ, ನಾವು ಹೇಗೆ ಕಂಟಿನ್ಯೂ ಮಾಡ್ಕೊಬೇಕಂತ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿದಾದ್ಮೇಲೆ ಈಗ ಇಲ್ಲಿ 2 ಚೈನ್ಸ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ, 2 ಕಂಬದ ಮಧ್ಯೆ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ಈ 2 ಕಂಬದ ಮಧ್ಯೆ ಏನು ಗ್ಯಾಪ್ ಬರುತ್ತೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮೇಲೆ ಗ್ಯಾಪ್ ಇರುತ್ತಲ್ವ ಅಲ್ಲಿಗೂ ಸಹ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ 2 ಕಂಬಗಳ ಮಧ್ಯೆನೂ ಸಹ ನೀಟಾಗಿ ನಾವು ಇದನ್ನು ಲಾಕ್ ಮಾಡ್ಕೋಬೋದು. ಯಾವುದೋ ಒಂದು ಕಡೆ ಹಾಕ್ಕೊಂಡಾಗ ಅದು ಯೂನಿಫಾರ್ಮ್ ಆಗಿ ಈ ರೀತಿಯಾಗಿ ನೀಟಾಗಿ ಕಾಣಬೇಕು. ನೀಟಾಗಿ ಮೇಲೆ ಕಂಬಗಳ ಮಧ್ಯದಲ್ಲೇ ಕಾಣಿಸ್ತಿದೆ ಗ್ಯಾಪು, ಆ ಕಂಬಗಳ ಮಧ್ಯೆನೇ ನೀವು ಪ್ರತಿಯೊಂದು ಕಂಬದ ಮಧ್ಯೆಗೂ ಈ ರೀತಿಯಾಗಿ
ಸಿಂಗಲ್ ಕ್ರೋಶೆಸ್ ಹಾಕ್ಕೊಳ್ತಾ ನೀಟಾಗಿ ಫಿಲ್ ಮಾಡ್ಕೊಬೇಕು. ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಬಗಳ ಮಧ್ಯೆ ಏನು ಗ್ಯಾಪ್ ಕಾಣ್ತಿದೆ ನೋಡಿ ಮೇಲೆಗಡೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕಂಬಗಳ ಮಧ್ಯೆ ಬೇಡ, ಕಂಬ ಮೇಲೆ ಏನು ಗ್ಯಾಪ್ ಕಾಣ್ತಿದೆ ಅಲ್ಲಿಗೆ ಈ ರೀತಿಯಾಗಿ ನೀಟಾಗಿ ಇದು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಡಬಲ್ ಟೈಮ್ ಏನು ಲಾಕ್ ಮಾಡಿದ್ದೆ ಅಲ್ಲಿಗೆ ನಾನು ಫೈನಲ್ ಆಗಿ ಲಾಕ್ ಮಾಡಿಕೊಂಡಾಗ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಡಬಲ್ ಕಲರ್ ಆರ್ಚ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಏನು ಇಲ್ಲಿ ಡಬಲ್ ಟೈಮ್ ಲಾಕ್ ಮಾಡಿದ್ದೆ ಆ ಲಾಕ್ಗಳ ಮಧ್ಯೆ ನಾನು ಈ 4 ಚೈನ್ಸನ್ನು ಲಾಕ್ ಮಾಡಿ. ನೀವು ಅನ್ಕೊಬೋದು ಬೇಸ್ ಲೈನಲ್ಲಿ 4 ಚೈನ್ಸ್ ಹಾಕಿ ಡಬಲ್ ಟೈಮ್ ಲಾಕ್ ಮಾಡಿದ್ದಾರೆ, ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಲೂಸ್ ಬರುತ್ತೆ. ನೀವು ಏನಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಬರೋ ಥರ ಇದು 4 ಚೈನ್ಸ್ ಲೂಸ್ ಮಾಡಿಕೊಂಡು ಹಾಕೋಬೋದು. ನೆಕ್ಸ್ಟ್ ಹೇಗೆ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ 3 ಚೈನ್ಸ್ ಇದೆ ಅಲ್ಲ, ಇಲ್ಲಿಂದನೇ ಡೈರೆಕ್ಟಾಗಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು 4 ಚೈನ್ಸ್ ಹಾಕ್ಕೊಂಡಿದ್ದೆ ಅಲ್ಲಿಂದ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 8 ಕಂಬ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಂಡು ಈ ಕಂಬಗಳ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲಿಗೆಲ್ಲ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ತಾ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನು ಸೆಕೆಂಡ್ ಆರ್ಚನ್ನು ಸಹ ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಆರ್ಚಸ್ಸು ಸಹ ಈ ರೀತಿಯಾಗಿ ಡಬಲ್ ಆಗಿ ಕ್ರಿಯೇಟ್ ಆಗಿದೆ. ಈಗ ನಾನು ನೆಕ್ಸ್ಟ್ ಲಾಸ್ಟಲ್ಲಿ 4 ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ಇಲ್ಲಿ ಡಬಲ್ ಟೈಮ್ ಮಧ್ಯೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ರೀತಿಯಾಗಿ ಬಂದಿದೆ ಡಿಸೈನು. ನಾನು 150 ಎಳೆ ಡಬಲ್ ಮಾಡಿದರೆ 300 ಎಳೆ ದಾರ ಕುಚ್ಚನ್ನು ಬೇಬಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸರಿ ಸ್ಯಾರಿಗೆ ಟ್ರೈ ಮಾಡಬೇಕು ಅಂತಿದ್ದೀನಿ. ಟ್ರೈ ಮಾಡಿದ್ಮೇಲೆ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಫಿನಿಶಿಂಗ್ ಬಂದಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನೀವೂ ಸಹ ಈ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.